ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಪೀಕರ್ ಅಂತ ಯುಟಿ ಖಾದರ್ ಇದ್ದಾರೆ. ಯುಟಿ ಖಾದರ್ ಅವರಿಗೆ ಆಗಲೇ ಬಿಜೆಪಿ ನಿರಂತರವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ನಿಮಗೆ ನಿನ್ನೆ ನೀವು ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರಿ. ಇವತ್ತು ಮತ್ತೆ ಸಿಮೆಂಟ್ ಮಂಜು ಅವರು, ಬಿಜೆಪಿಯ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು ಮತ್ತೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಲಾಕರ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ವಿದೇಶ ಪ್ರವಾಸದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆಗೆ ಈ ಲಾಕರ್ಗಳು ನಮಗೆ ಅಗತ್ಯತೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಆರೋಪಗಳಿಗೆ ತಾವೇನು ಹೇಳ್ತೀರಿ ಸರ್? ನಾನು ಈಗಾಗಲೇ ಹೇಳಿದ್ದೇನೆ, ಯಾವುದೇ ವಿಚಾರದರೂ ಕೂಡ ಅವ್ರಿಗೆ ಏನೇ ಸಂಶಯ ಇದ್ದರೂ ಕೂಡ ಅದನ್ನು ನಮಗೆ ಲಿಖಿತವಾಗಿ ಕೊಟ್ಟರೆ ಅದನ್ನು ಪರಿಶೀಲಿಸಿ ಅವ್ರಿಗೆ ಸೂಕ್ತವಾದ ಅದಕ್ಕೆ ಉತ್ತರವನ್ನು ಕೊಡಲಾಗುವುದು. ಅವರೆಲ್ಲ ಯಾಕೆಂತ ಹೇಳಿದರೆ ಅವರು ಏನೆಲ್ಲ ಆರೋಪ ಮಾಡಿದ್ದಾರೆ ಮಾಧ್ಯಮದ ಮುಖಾಂತರ, ಅದನ್ನು ನಾನು ಅಧಿಕಾರಿಗಳ ಮುಖಾಂತರ ಪರಿಶೀಲಿಸಿದಾಗ ಇದರಲ್ಲಿ ಯಾವುದು ಕೂಡ ಅಲ್ಲಿ ನಮಗೆ ಲೋಪದೋಷಗಳು ಕಂಡು ಬಂದಿಲ್ಲ. ಅದಕ್ಕಿಂತಲೂ ಮೀರಿ ಅವರೇನಾದ್ರು ಆಗಿದೆ ಅಂತ ಅವ್ರ ಹತ್ರ ಏನಾದರೂ ಆಧಾರ ಇದ್ದರೆ ಅದನ್ನು ನಾನು ಇಲ್ಲಿ ಕಾಯ್ತಾ ಇದ್ದೇನೆ. ಬೆಳಗಿಂದ ನಾನು ಹೇಳಿದ್ದೆ ನಾನು ಇವತ್ತು ಇರ್ತೇನೆ ಅಂತೇಳಿ, ಯಾರು ಕೂಡ ಬರಲಿಲ್ಲ. ಅದು ಬಿಟ್ಟು ಅವರಷ್ಟಕ್ಕೆ ಆಧಾರಿತ ರಹಿತವಾಗಿಯೂ ರಾಜ್ಯಕ್ಕೆ ಪ್ರೇರಿತವಾಗಿಯೂ ದುರುದ್ದೇಶದಿಂದ ಅಥವಾ ನಮ್ಮ ಈ ಲೆಜಿಸ್ಲೇಚರ್ನ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಯಶಸ್ವಿಯನ್ನು ಸಹಿಸದೆ ಅಸೂಹೆಯಿಂದ ಏನಾದರೂ ಹೇಳುವುದಾದರೆ ಅದಕ್ಕೆ ನಾವು ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾನು ಏನೇ ಪ್ರತಿಕ್ರಿಯೆ ಕೊಡಲಿಕ್ಕೆ ಕೂಡ ಹೋಗುವುದಿಲ್ಲ. ಅದು ಅವರ ಇಚ್ಛೆ. ಅವ್ರಿಗೆ ಇದರಿಂದ ಅವರಿಗೆ ಸಂತೋಷ ಆಗುವುದಾದಲ್ಲಿ ಡೈಲಿ ಬೆಳಿಗ್ಗೆ ಒಂದೊಂದು ವಿಚಾರನ ಎತ್ತಿಕೊಂಡು ಮಾತಾಡಲಿ. ನಾನು ಅದು ಏನು ಅದಕ್ಕೆ ನಾವು ಅದಕ್ಕೆ ರಿಯಾಕ್ಷನ್ ಮಾಡಿ ಪತ್ರಿಕೆ ಮಾಡಿ ಹೋಗೋದು ಅವರ ಇಚ್ಛೆ. ಸರ್, ಅವರು ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. 8,600 ರೂಪಾಯಿ ಸಿಗುವಂಥ ಲಾಕರ್ಗಳಿಗೆ 45,000, 39,000 ಈ ಥರ ದರ ನಿಗದಿ ಮಾಡಲಾಗಿದೆ. ಹತ್ತತ್ರ ಆನ್ಲೈನಲ್ಲಿ ಸಿಗೋದಕ್ಕೂ ಈ ಒಂದು ಲಾಕರ್ಗಳಿಗೂ ಕೂಡ ಹತ್ತತ್ರ 30,000 ರಿಂದ 40,000 ರೂಪಾಯಿ ವ್ಯತ್ಯಾಸ ಇರುತ್ತೆ. ಈ ರೀತಿಯಂತ ತುಲನಾತ್ಮಕವಂತ ಆರೋಪಕ್ಕೆ ತಾವು ಯಾವ ರೀತಿ ಹೇಳ್ತೀರಿ? ಅದ್ರ ಜೊತೆಗೆ ಬೇರೆ ಬೇರೆ ವಿದೇಶ ಪ್ರವಾಸಕ್ಕೂ ಹೇಳಿದ್ದಾರೆ. ಸೊ ಇಲ್ಲಿ ಕ್ಲಾರಿಟಿ ಏನು ಕೊಡೋದಕ್ಕೆ ಬಯಸ್ತೀರಿ? ಯಾಕೆ ವ್ಯತ್ಯಾಸ ಈ ಥರ ಬಂದಾಗ? ನೋಡಿ, ನಾನು ಇದನ್ನು ಇಷ್ಟನೇ ಹೇಳಿದಲ್ಲ, ಎಲ್ಲಿಯಾ ಕೂತ್ಕೊಂಡು ಏನ ಮಾತಾಡಿದರೆ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ನಾನು ಅವರಲ್ಲಿ ಜನ ಅಲ್ಲ. ಇದರಲ್ಲಿ ಅವ್ರಿಗೆ ಏನೋ ಸದುದ್ದೇಶದಿಂದ ಏನಾದರೂ ಇಚ್ಛೆ ಇದ್ದರೆ ಅವ್ರು ನನಗೆ ರೈಟಿಂಗಲ್ಲಿ ಕೊಡಲಿ, ಅದಕ್ಕೆ ಸೂಕ್ತವಾದ ಅದಕ್ಕೆ ಉತ್ತರವನ್ನು ಕೊಡಲಾಗುವುದು. ಇದರಲ್ಲಿ ಅವರಿಗೆ ಅದರ ಹಿಂದೆ ಗೊತ್ತಿಲ್ಲ, ಅದರ ಮುಂದೆ ಗೊತ್ತಿಲ್ಲ. ಈಗ ಏನು ಇಲ್ಲದೆ ಒಟ್ಟಾರೆ ಕೂತು ಮಾತಾಡಿ ಯಾರಿಗೂ ಮಾತಾಡ್ಬೋದು, ಅದನ್ನು ಅವ್ರು ಮಾತಾಡ್ತಿದ್ದಾರೆ. ಅದಕ್ಕೇನಿದೆ, ಆಧಾರ ರಹಿತ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶ ಪೂರಿತವಾಗುವಂಥ ಹೇಳಿಕೆಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ಗೊತ್ತಿದೆ, ನನಗೆ ಗೊತ್ತಿದೆ, ನಾವೇನು ಕೂಡ ಮಾಡಲಿಲ್ಲ, ಅದರಲ್ಲಿ ಯಾವುದೇ ನಮ್ಮ ಲೋಪದೋಷಗಳಿಲ್ಲ, ಬಹಳ ಸ್ಪಷ್ಟ ಇದೆ. ಪ್ರತಿಯೊಂದು ಕೂಡ ಇವತ್ತು ನಾವೇನೇ ಒಂದು ಯೋಜನೆ ಆಗಬೇಕಾದ್ರೂ ಕೂಡ ನಾನು ಸ್ಪೀಕರ್ ಮಾಡೋದೆಲ್ಲವೂ ಕೂಡ ನಾನು ಮಾಡ್ತೇನೆ. ಏನಾದರೂ ಶಾಸಕರೊಂದು ಯೋಜನೆ ಕೊಡಬೇಕಂತ ಹೇಳಿದಾಗ ನಾವು ಚರ್ಚಿಸಿ ಅಧಿಕಾರಿಗಳಿಗೆ ಹೇಳ್ತೇವೆ. ಅಧಿಕಾರಿಗಳು ನೋಡಿ ಅದನ್ನು ಆರ್ಥಿಕ ಇಲಾಖೆ ಕಳಿಸ್ತಾರೆ. ಕಳಿಸಿದ ತಕ್ಷಣ ಎಲ್ಲ ಉಡುಪಿ ಕೊಡ್ತಾರೆ. ಅವರಲ್ಲಿ ಅಧಿಕಾರಿಗಳು ಅಲ್ಲಿ ಅವ್ರು ನೋಡೋದಿಲ್ವಾ ಇದನ್ನು? ಅದಕ್ಕೆ ಇದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇದರಲ್ಲಿ ಏನಾದ್ರು ರೈಟಿಂಗ್ ಅಲ್ಲಿ ಕೊಡ್ಲಿ, ಮತ್ತೆ ಬಗ್ಗೆ ಚರ್ಚೆ ಮಾಡಲಿ. ಸರ್, ಇದೇ ಪ್ರಶ್ನೆ ಕೇಳಿದ್ರೆ ಯಾಕೆ ರೈಟಿಂಗ್ ಅಲ್ಲಿ ಕೊಡಬೇಕು? ಹೇಳಿರುವಂತ ಆರೋಪಕ್ಕೆ ಯಾಕೆ ಉತ್ತರಿಸೋದಕ್ಕಾಗಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ತಾವು ಯಾವ ರೀತಿ ಹೇಳ್ತೀವಿ? ಯಾಕೆ ಕಾರಣಕ್ಕೋಸ್ಕರ ರೈಟಿಂಗ್ ಅಲ್ಲಿ ಕೊಡಬೇಕು? ಸ್ಪೀಕರ್ ಸ್ಥಾನ ಒಂದು ಸಂವಿಧಾನಬದ್ಧವಾದ ಸ್ಥಾನ. ಬೇರೆ ನಾವು ಗಾಳಿಯಲ್ಲಿ ಗುಂಡೊಡೆದ ಅಲ್ಲೇ ನಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ನಾವು ಸಂವಿಧಾನಬದ್ಧ ಸ್ಥಾನದಲ್ಲಿ ಕೂತ್ಕೊಂಡು ಅದಕ್ಕೆ ಸಮರ್ಪಕವಾಗಿ ನಾನು ಸ್ಥಾನದ ಗೌರವವನ್ನು ಉಳಿಸಬೇಕಾದಲ್ಲಿ ನನಗೆ ಲಿಖಿತವಾಗಿ ಅದನ್ನು ಕೊಟ್ಟರೆ ನಾನು ಸಂಪೂರ್ಣವಾಗಿ ಅದನ್ನು ಸಕ್ಕರೆ ಪರಿಶೀಲಿಸಿ ಅದಕ್ಕೆ ಸೂಕ್ತವಾದ ಆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತೇನೆ. ಆವಾಗ ಅದಕ್ಕೆಲ್ಲ ಮಾಹಿತಿ ಅವರಿಗೆ ಸಿಗ್ತದೆ. ಅದು ಆನ್ಲೈನಲ್ಲಿ ಯಾಕೆ ಹಾಗೆ, ಇದರಲ್ಲಿ ಯಾಕೆ ಹೀಗೆ, ಇನ್ನೊಂದು ಯಾಕೆ ಹಾಗೆ, ಇದೆಲ್ಲ ಕೂಡ ಆಗ ಸಿಕ್ಕುವಂಥದ್ದಲ್ಲ. ನಾವೊಂದು ಅದೇ ಫೈನಾನ್ಸ್ನವರು ಒಪ್ಪಿಗೆ ಕೊಡುವಂಥದ್ದು ನೋಡಿಕೊಂಡು ಅಧಿಕಾರಿಗಳು ಅದನ್ನು ಅನುಷ್ಠಾನ ಮಾಡುವಂಥದ್ದು. ಇವರು ಅದರ ಬಗ್ಗೆ ಹೆಚ್ಚು ಕಮ್ಮಿ ನನಗೆ ಹೇಳೋ ಬದಲು ನಾವೇ ತಪ್ಪು ಮಾಡಿದಂಥದ್ದು ದೂರದಾದರೆ ಇದು ದುರುದ್ದೇಶ ಪೂರಿತ ಹೌದಾ ಅಲ್ವಾ? ಇದರಲ್ಲಿ ದುರುದ್ದೇಶಪೂರಿತವಾಗಿ ಹೇಳಿಕೆ ಕೊಟ್ಟು ಅದರಲ್ಲಿ ಅವರು ಸಂತೋಷಗಳಾಗಿ ವಿಘ್ನ ಸಂತೋಷಗಳಾಗುವುದಾದರೆ ನಾನು ಅವರನ್ನು ಅಭಿನಂದಿಸಿ ಅವ್ರಿಗೆ ಶುಭಾಶಯ ಸಲ್ಲಿಸ್ತೇನೆ. ಅವರು ಸಂತೋಷದಿಂದ ಇರಬೇಕಂತ ನಾನು ಕೂಡ ಬಯಸುವಂಥದ್ದು. ಸರ್, ಯಾಕೆಂದ್ರೆ ಇದನ್ನ ನ್ಯಾಯಾಂಗ ತನಿಖೆನೂ ಮಾಡಬೇಕು ಅಂತ ಒಂದು ಒತ್ತಾಯ ಮಾಡ್ತಿದ್ದಾರೆ. ಈ ತರ ಇದ್ದಂತ ಸಂದರ್ಭದಲ್ಲಿ ನೀವು ಈ ತನಿಖಾ ಹಂತಕ್ಕೆ ಅವರು ಒತ್ತಾಯ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ತಾವು ಯಾವ ರೀತಿ ಹೇಳ್ತೀವಿ? ನ್ಯಾಯಾಂಗ ತನಿಖೆ ಒಂದ್ ವೇಳೆ ರೈಟಿಂಗ್ ಅಲ್ಲಿ ಕೊಟ್ರೆ ಲೋಪದೋಷ ಕಂಡು ಬಂದ್ರೆ ತನಿಖೆ ಅಂತ ಹೇಳಿದ್ರೆ ಮಾಡ್ತೀರಾ? ಕೊಡ್ಲಿ,
ಅದನ್ನ ಅವ್ರಿಗೆ ನೋಡಿ, ನೀವು ಕೊಡ್ಬೇಕಲ್ಲ ಈಗ ಎಂತಲ್ಲಿ ಕೊಟ್ಟು ಅದ್ರ ಮುಂಟ ಇರೋ ತನಿಖೆ ಮಾಡಿ ನೋಡೋಂಥ ವಿಚಾರ ಅಲ್ವಾ. ಅದಕ್ಕೆ ಅದನ್ನ ಯಾಕೆ ನಾನು ಹೇಳ್ದಿಷ್ಟೇ, ಅವ್ರಿಗೆ ಏನಾದಿದ್ರೆ ಅವ್ರ ರೈಟಿಂಗ್ ಅಲ್ಲಿ ಕೊಡ್ಲಿ ಇದರಲ್ಲಿ. ಆವಾಗ ಅವ್ರು ಎಲ್ಲ ಏನೆಲ್ಲ ಅವ್ರ ಸಂಶಯಕ್ಕೆ ಅವ್ರಿಗೆ ಇರ್ತದ ಎಲ್ಲ ಕೂಡ ಬಗೆಹರಿತದೆ. ಇದನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ, ಆಧಾರರಹಿತವಾದ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶದ ಪೂರಿತವಾಗಿರುವಂಥ ಹೇಳಿಕೆಗೆ ನಾನು ಅದನ್ನು ಜಾಸ್ತಿ ಅದಕ್ಕೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಮಹತ್ವ ಕೊಡ್ಲಿಕ್ಕೆ ಕೂಡ ಹೋಗುದಿಲ್ಲ. ಕೊನೆ ಪ್ರಶ್ನೆ ಜನಗಳಿಗೋಸ್ಕರ ಕೇಳ್ತಾ ಇದ್ದೀನಿ ಸರ್, ಜನಗಳಿಗೆ ಒಂದು ಕ್ಲಾರಿಟಿಗೋಸ್ಕರ. ಈ ಲಾಕರೇ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಇರ್ಬೋದು, ಇದ್ರ ಬಗ್ಗೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಇದೆಯಾ ಸರ್? ಅಂದ್ರೆ ಜನಗಳಿಗೆ ಈಗ ಏನಾಗುತ್ತೆ, ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಆರೋಪ ನಾಳೆ ಆ ಕಲೆ ಗಟ್ಟಿಯಾಗಿರ್ಬೋದು, ಯಾರು ಕೂಡ ಅದನ್ನು ವಿವರಣೆಗೆ ಹೋಗಲ್ಲ. ಸಾಮಾಜಿಕವಾಗಿ ಸಾರ್ವಜನಿಕ ಜೀವನದಲ್ಲಿ ಒಂದು ಆರೋಪ ಒಂದು ಕಲೆ ಆಗಿದ್ಬಿಡುತ್ತೆ. ಹೀಗಾಗಿ ಆ ಒಂದು ವಿಚಾರಕ್ಕೋಸ್ಕರ, ಒಂದು ಕ್ಲಾರಿಟಿಗೋಸ್ಕರ ಇದರಲ್ಲಿ ಎಲ್ಲವೂ ಫಾಲೋ ಮಾಡಲಾಗಿದೆ, ಏನೇನಾಗಿದೆ ಆ ಪಾರದರ್ಶಕತೆ ಬಗ್ಗೆ ಹೇಳಿ. ಅದನ್ನೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಲೋಪದೋಷ ಆಗಲಿಲ್ಲ. ನಾನು ನೋಡಿದ ಮಟ್ಟಿಗೆ ನಾನು ಮತ್ತೆ ಬಂದು ಅದನ್ನು ಚರ್ಚೆ ಮಾಡಿದ್ದೇನೆ. ಯಾಕೆಂತ ಹೇಳಿದರೆ, ಏನಾದರೂ ಇದ್ದರೆ ಎಲ್ಲಿಯಾದರೂ ಕೂಡ ಈಗ ಶಾಸಕರ ವಿಚಾರ ಗೊತ್ತಿರೋದಿಲ್ಲ, ಸ್ಪೀಕರ್ ಆಗಿ ಇದ್ದವರಿಗೆ ಅದು ಗೊತ್ತಿರಬೇಕಲ್ಲ. ಏನೇ ಒಂದು ಕೆಲಸವನ್ನು ಇದನ್ನು ಅಧಿಕಾರಿಗಳು ಪರಿಶೀಲಿಸ್ತಾರೆ, ಆರ್ಥಿಕ ಇಲಾಖೆಯನ್ನು ಒಪ್ಪಿಗೆ ಕೊಡ್ತಾರೆ, ಅಧಿಕಾರಿಗಳು ಕೂಡ ಅದನ್ನು ಸಮರ್ಪಕವಾಗಿ ನೋಡ್ತಾರೆ. ಇದರಲ್ಲಿ ಅಧಿಕಾರಿಗಳು ನೋಡಿ ಅದನ್ನು ಸರಿಯಾಗಿದ್ದರೆ ಮಾತ್ರ ಅದನ್ನು ಆರ್ಥಿಕ ಇಲಾಖೆ ಕಲಿಸ್ತಾರೆ. ಆಗ ಮಾತಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಕೂಡ ಮತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಮತ್ತೆ ಅದನ್ನು ನೋಡ್ತಾರೆ. ಇಲ್ಲಿಂದ ಏನಾದರೂ ಸರಿ ಇಲ್ಲದ ಕಲಿಸಿದೆ ಅಲ್ಲಿ ಒಪ್ಪಿಗೆ ಕೂಡ ಕೊಡುವುದಿಲ್ಲ. ಹಿಂದೆ ಆದದ್ದು ಇದೆ ಅಲ್ಲ, ಹಿಂದೆ ಕಲಿಸಿದನ್ನು ಎಷ್ಟೋ ರಿಜೆಕ್ಟ್ ಮಾಡಲಿಲ್ವಾ ಆರ್ಥಿಕ ಇಲಾಖೆಯವರು ಇದರಲ್ಲಿ. ಅದನ್ನು ಅಧಿಕಾರಿಗಳು ಅದನ್ನು ಪ್ರೊಸೀಜರ್ ಮಾಡಿ ಆರ್ಥಿಕ ಇಲಾಖೆ ಅಧಿಕಾರಿ ಅದನ್ನು ನೋಡಿಕೊಂಡು ಅದಕ್ಕೆ ಒಪ್ಪಿಗೆ ಕೊಡಬೇಕು ತೀರ್ಮಾನ ಮಾಡುವಾಗ ಇವರು ಸ್ಪೀಕರ್ನ ಯಾಕೆ ಗುರಿ ಹಾಕಿಸ್ತಾರೆ? ಅವ್ರ ಉದ್ದೇಶ ಏನು ಅಂದರೆ ಯಶಸ್ಸಿನ ಅವರಿಗೆ ಅಸೂಯೆಯಿಂದ ತಡಿಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದರೆ ಕರ್ನಾಟಕದ ಸರ್ವ ಜನರು ಕೂಡ ಅದನ್ನು ಅತ್ಯಂತ ಪ್ರೀತಿಯಿಂದ ಮೆಚ್ತಾರೆ, ನಮಗೊಂದು ಗೌರವ ಬಂದಂತ ಹೇಳ್ತಾರೆ. ಅಂಥದ್ದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಎಲ್ಲ ಲೋಕಸಭಾ ಸ್ಪೀಕರಿಂದ ಹಿಡಿದು ಎಲ್ಲರೂ ಕೂಡ ಇದು ಕರ್ನಾಟಕ ಲೆಜಿಸ್ಲೇಚರ್ ಬಗ್ಗೆ ನಮ್ಮ ಕಾರ್ಯವೈಖರಿ ಬಗ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಒಂದು ಮಾಡೆಲ್ ಆಗಿ ಇವತ್ತು ಅದನ್ನು ಬೇರೆ ಕಡೆ ಅನುಷ್ಠಾನ ಮಾಡಲಿಕ್ಕೆಲ್ಲ ಇವತ್ತು ಪ್ರಯತ್ನ ಇವತ್ತು ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನದಲ್ಲಿ ಕೂಡ ನಾವು ಭಾಗವಹಿಸಿ ನಾವು ಮಾತುಗಳು ಚರ್ಚೆ ಮಾಡಿದಾಗ ಇವತ್ತು ಕರ್ನಾಟಕ ಲೆಜಿಸ್ಲೇಚರ್ನ ಗುರುತಿಸುವಂಥ ಕೆಲಸ ಬಂದಿದೆ. ಎಲ್ಲ ಯಶಸ್ಸನ್ನು ಸಹಿಸದೆ ಅಸೂಯೆಯಿಂದ ಇದನ್ನು ಹೇಳುತ್ತದೆ ನನಗೆ ಭಾವನೆ ಆಗ್ತದೆ. ಅದು ಸಂತೋಷ ಆಗುದಾದರೆ ಅವ್ರು ಡೈಲಿ ಮಾಡಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರಿಗೆ ನಾನು ಶುಭಾಶಯ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದಿಷ್ಟು ಸ್ಪೀಕರ್ ಅಂತ UT ಖಾದರ್ ಅವರು ಹೇಳ್ತಾ ಇರುವಂತಹ ಮತ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.